ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದ ರೈತರಿಂದ ಪ್ರತಿಭಟನೆ. ತೊಗರಿ ಬೆಳೆ ಹಾನಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಮನವಿ ನೀಡಿದ ರೈತರು. ಬಸವನಬಾಗೇವಾಡಿ ತಾಲೂಕಿನ ರಬಿನಾಳ್, ದಿಂಡವಾರ, ಎಂಬತ್ನಾಳ್, ಡೋಣೂರ್, ನಿಗ್ನಾಳ್ ಸೇರಿದಂತೆ ಹಲವೆಡೆ ತೊಗರಿ ಬೆಳೆ ಹಾನಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ. ರೈತ ಮುಖಂಡ ಅರವಿಂದ್ ಕುಲಕರ್ಣಿ ನೇತೃತ್ವದಲ್ಲಿ ಪ್ರತಿಭಟನೆ. ಪರಿಹಾರಕ್ಕಾಗಿ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ರೈತರು. ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು, ತೊಲಗಲಿ 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 ತೊಲಗಲಿ. ಅಯ್ಯಯ್ಯೋ 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 ಫಸಲ್ ಬಿಮಾ ಯೋಜನೆಯನ್ನು ಇಂಗ್ಲಿಷ್ ಮಟ್ಕ ಅಡ್ಡಿಯಾಗಿ ಪರಿಗಣಿಸಿದ ವಿಮಾ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿ ಬೇಕೇ ಬೇಕು. ರೈತ ವಿರೋಧಿ ವಿಮಾ ಕಂಪನಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ರೈತರಿಂದ ವಿಮಾ ಹಣ ತುಂಬಿಕೊಂಡು ಪರಿಹಾರ ಕೊಡದೆ ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ರೈತರ ಹೋರಾಟಕ್ಕೆ ಸಂದರ್ಭದಲ್ಲಿ ಯಾವುದೇ ಬೆಳೆಗೆ ಪರಿಹಾರ ಕೊಡಲು ಈ ವಿಮಾ ಕಂಪನಿ ಯಾಕೆ ಬೇಕು? ಮತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ದಿವಸ ಗಳಿಸಿದಾರೆ ರೈತರಿಂದ. ಮತ್ತು ಪರಿಹಾರ ಕೊಡ್ಲಪ್ಪ ಅಂದ್ರೆ ಸರ್ಕಾರ ಯಾಕೆ ಇದ್ರ ಮೇಲೆ ಕ್ರಮ ಕೈಗೊಳ್ತಲ್ಲ? ಇದು ಹಿಡಿತದಲ್ಲಿ ಇಲ್ಲೋ ಹೆಂಗೋ ಸರ್ಕಾರ? ಈ ವಿಮಾ ಕಂಪನಿ ಹೇಳ್ದಂಗೆ ಸರ್ಕಾರ ಕೇಳಾಗ್ತದ್ರಿ, ಸರ್ಕಾರ ಹೇಳ್ದಂಗೆ ವಿಮಾ ಕಂಪನಿ ಕೇಳಬೇಕು. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ, ವ್ಯತಿರಿಕ್ತ ಪರಿಸ್ಥಿತಿ ಆಗಿದೆ. ರೈತರು ವಿಮಾ ಕಟ್ಟಿದ ಕಂತಿಗಳಿಗೆ ಪರಿಹಾರ ಕೆಲವೊಂದು ಭಾಗದಲ್ಲಿ ಬಂದವರು ಬಸವನಬಾಗೇವಾಡಿ ಇಂಗ್ಲೇಶ್ವರ ಅಲ್ಲಿ ದಿಂಡವಾರ, ಮಸಿನಾಳ, ಸಾತ್ಯಾಳ, ಎಂಬತ್ನಾಳ, ನೇನಾಳ, ಮುಂಗಾಳ ಎಲ್ಲ ಬಂದವ್ರಿ. ಮತ್ತೆ ನಮ್ಮ ಇಂಗ್ಲೇಶ್ವರಕ್ಕೆ ಒಟ್ಟು ಸುಮಾರು ಒಂದು 2-3 ವರ್ಷ ಆಯ್ತು, ಒಟ್ಟು ಪರಿಹಾರ ಒಂದು ಹೊಸ ಬಂದಿಲ್ಲ. ಇದು ಏನು ಕಾರಣ? ಅಥವಾ ಗ್ರಾಮ ಪಂಚಾಯತಿಯವರು ಮತ್ತು ತಲಾಟಿಗಳು ಏನು ಸರಿಯಾಗಿ ವರದಿ ಕೊಟ್ಟಾರೋ ಇಲ್ಲೋ, ಅಥವಾ ಈಲ್ಡದಾಗ ಹೆಚ್ಚು ಕಡಿಮೆ ತೋರಿಸಿದ್ರೆ ಪರಿಹಾರ ಬಂದಿಲ್ಲ ಅಂತಕ್ಕಂಥದ್ದು ರೈತರ ಅಪಾಯ. 3 ವರ್ಷದಿಂದ ಪರಿಹಾರ ಬಂದಿಲ್ಲ. ಒಂದು ಹಳ್ಳಿ ಒಟ್ಟು ತೊಗೊಳಕ್ಕೆ ಏನು ಕಾರಣ? ಇವರೇನು ವರದಿ ಸರಿಯಾಗಿ ಕೊಟ್ಟಾರೋ ಇಲ್ಲ ಅಂತಕ್ಕಂಥದ್ದು ನಮಗೆ ಅನುಮಾನ ಆಯಿತು. ಒಟ್ಟು ಏನದ ಪರಿಶೀಲನೆ. ಈ ವಿಮಾ ಕಂಪನಿ ಅಂತ ಒಂಥರ ವಿಮಾ ಕಂಪನಿ ಅಂತ ಒಂಥರ ಏನಾಗಿದೆ ಮಟಕ ಅಡ್ಡಿಯಾಗಿ ಪರಿಣಾಮ ಆಗಿದೆ. ಈಗ 10 ಮಂದಿ ಗುರುಗುಡಿ ಆಟ ಆಡಿದಂಗೆ 10 ಮಂದಿ ದೇವಸ್ಥಾನ ಒಬ್ಬನಿಗೆ ಏನದ ಅವ್ರು ರೊಕ್ಕ ಕೊಟ್ಟು 9 ಮಂದಿ ರೊಕ್ಕ ಬಳ್ಕೊಂಡಂಗೆ ಇದು ಹಣೆ ಬರ ಏನಾಗದ ಎಲ್ಲ ರೈತರು ರೊಕ್ಕ ತೊಗೊಂಡು ಒಂದಿಬ್ಬರಿಗೆ ಕೊಡುವಂಥದ್ದು. ಇದೊಂಥರ ವಿಮಾ ಕಂಪನಿ ಸರ್ಕಾರ ಹಿಡಿತುಕೊಳ್ಳಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಶಿ ಕೈ ನಾ ಹಾಕ್ತೀನಿ. ತೊಗರಿ ಹಾಳಾದ ಸಂದರ್ಭದಲ್ಲಿ ಪರಿಹಾರ ಸಲುವಾಗಿ ವಿಮಾ ಕಂಪನಿಗೆ 1000 ರೂಪಾಯಿ ಎಕರೆಂಗ ಕಂತನ್ನ ಕಟ್ಟಿದ್ದಾರೆ. ಸಕಾಲಕ್ಕೆ ಮಳೆ ಆಗದೆ ಬೆಳೆ ಬಂದಿಲ್ಲ. ವಿಮಾ ಕಂಪನಿಯವರು ನಮಗದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪರಿಹಾರನ ಕೊಟ್ಟಿಲ್ಲ. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮಕ್ಕೆ ಹೊರತುಪಡಿಸಿ ಸುತ್ತಮುತ್ತಲಿನ ಕೆಲವೊಂದು ಹಳ್ಳಿಗಳು ಇವತ್ತು ಮಸಿನಾಳ ಇರಬಹುದು, ದಿಂಡವಾರ, ನೆಗಿನಾಳ, ಮುಳ್ಳಾಳ, ಸಾತ್ಯಾಳ ಹಲವಾರು ಗ್ರಾಮಗಳಿಗೆ ರೈತರಿಗೆ ಪರಿಹಾರ ಬಂದದ. ಇಂಗ್ಲೇಶ್ವರ ಬಸವಣ್ಣವರು ಹುಟ್ಟಿರ್ತಕ್ಕಂಥ ಗ್ರಾಮಕ್ಕೆ ಇವತ್ತು ಒಂದು ಬಿಡುಗಾಸು ಕೊಟ್ಟಿಲ್ಲ ವಿಮಾ ಕಂಪನಿಯವರು. ಇದು ನಮ್ಮ ಗ್ರಾಮದ ರೈತರಿಗೆ ವಿಮಾ ಕಂಪನಿಯವರು ಮಾಡಿರ್ತಕ್ಕಂಥ ದೊಡ್ಡ ಮೋಸದ. ಈ ಒಂದು ವಿಷಯದಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಿ ಕೂಡಲೇ ಇಂಗ್ಲೇಶ್ವರ ಗ್ರಾಮದ ರೈತರಿಗೆ ತೊಗರಿ ಪರಿಹಾರವನ್ನ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ನಾವು ಗ್ರಾಮದ
ರೈತರೆಲ್ಲರೂ ಕೂಡಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭಿಸಬೇಕಾಗಿ ತಿಳ್ಕೊಂಡು ನಾವು ವಿಮಾ ಕಂಪನಿಗೆ ಮತ್ತು ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ